ನಮ್ಮೂರ ಹಬ್ಬ ಸ್ಪೆಷಲ್ ಊಟ. ಇದು ಆಕ್ಚುಲಿ ಈ ಒಂದು ಸ್ಯಾರಿ ಬಂದ್ಬಿಟ್ಟು ನನ್ನ ಬೀಗ್ರೂಟದಲ್ಲಿ ನಮ್ಮಮ್ಮ ಉಟ್ಕೊಂಡಿದ್ದಂಥ ಸೀರೆ ಅಲ್ಲ. ಆ್ಯಂಡ್ ಇಲ್ಲಿದ್ದೇರೆ ನಮ್ಮ ಮಧುಮಗಳು. ಎಮೋಷನಲ್ ಸೀನ್. ಅಂದ್ರೆ ಅಕ್ಕ ತಂಗಿರು ಸಪ್ರೇಟ್ ಆಗ್ಬೇಕಾದ್ರೆ ಎಷ್ಟು ಬೇಜಾರು, ಎಷ್ಟು ದುಃಖ ಇರುತ್ತೆ. ಓರ್ಗಿತ್ತೀರು ಏನ್ ಮಾಡ್ತಾ ಇದೀರಾ? ಸೊ ಇದು ನಮ್ಮ ದೇವ್ರ ಮನೆ. ಆಕ್ಚುಲಿ ಏನ್ ಗೊತ್ತಾ, ನೀವೇ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ಒಂದು ಹೊಸ ವ್ಲಾಗ್ ನಮ್ಮ ಮನೆಯಿಂದ, ನಮ್ಮ ಅಮ್ಮನ ಮನೆಯಿಂದ, ನನ್ನ ತವರು ಮನೆಯಿಂದ. ಸೊ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಮೇನ್ ಆಗಿ ಬಂದು ನಮ್ಮೂರಲ್ಲಿ ಹಬ್ಬ, ಹೊನ್ನಮ್ಮನ ಜಾತ್ರೆ ನಡೆಯುತ್ತೆ. ಹೊನ್ನಾದೇವಿ ಜಾತ್ರೆ ಅಂತ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಬೇರೆ ಬೇರೆ ಊರಿಂದ ಎಲ್ಲನೂ ಕೂಡ, ಬ್ಯಾಂಗ್ಳೂರಿಂದನೂ ಕೂಡ ತುಂಬ ಜನ ಬರ್ತಾರೆ. ಅಂದರೆ ಹೊನ್ನಮ್ಮ ದೇವಿ ಒಕ್ಕಲಿರ್ತಾರಲ್ಲ, ಸೊ ಅವರು ತುಂಬ ಜನ ಬರ್ತಾರೆ. ಸೊ ಬನ್ನಿ ಇವತ್ತಿನ ಕಂಪ್ಲೀಟ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ನಾವು ರಾತ್ರಿ ಬಂದಿದ್ದೆ 11 ಗಂಟೆ. ಅದಾದಮೇಲೆ ಒಂದು ಸ್ವಲ್ಪ ಹೂವು ಕಟ್ಟೋದೆಲ್ಲನೂ ಕೂಡ ಮಾಡಿದ್ವಿ. ಆ್ಯಂಡ್ ಬೆಳಗ್ಗೆ 8 ಗಂಟೆಗೆ ಎದ್ದಿದ್ದು. ಊರ ಕಡೆ 8 ಗಂಟೆಗೆ ಎದ್ವಿ ಅಂದರೆ ತುಂಬಾ ಲೇಟಾಗಿ ಎದ್ವಿ ಅಂತಲೇ ಅರ್ಥ. ಸೊ ಇವಾಗ ಎದ್ದು ಒಬ್ರು ಕಸ ಗುಡಿಸ್ಕೊಂಡ್ ಬರ್ತಾ ಇದ್ದಾರೆ, ಒಬ್ರು ಮನೆ ಒರೆಸ್ಕೊಂಡ್ ಬರ್ತಾ ಇದ್ದಾರೆ. ನಾನು ಹೊರಗಡೆ ರಂಗೋಲಿ ಹಾಕಿದ್ದೀನಿ, ಬನ್ನಿ ತೋರಿಸ್ತೀನಿ ರಂಗೋಲಿನೂ ಕೂಡ. ಆ್ಯಂಡ್ ಇವಾಗ ಮಮ್ಮಿ ಏನ್ ಮಾಡ್ತಾ ಇದ್ದಾರೆ? ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಸೂಪರ್. ಏನ್ ಸಮಾಚಾರ? ಏನಿಲ್ಲಪ್ಪ, ಎಲ್ಲ ಹೇಳ್ಬೇಕು ನೀವೇ. ಬನ್ನಿ ನಮ್ಮೂರ ಹಬ್ಬಕ್ಕೆ. ಇದು ನಮ್ಮ ಬ್ಲಾಗ್ ಹಾಕೋ ಅಷ್ಟಾಗ ಹಬ್ಬನೇ ಮುಗ್ದೋಗಿರುತ್ತಲ್ಲ ನಿಮ್ಮ ಊರ್ದು. ಮುಂದಿನ ವರ್ಷ ಬೇಗ ಕರೀರಿ. ಆಯ್ತು. ಏನ್ ತಿಂಡಿ ಸ್ಪೆಷಲ್? ಪುಳಿಯೋಗರೆ ಸ್ಪೆಷಲ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಇವಾಗ ಪುಳಿಯೋಗರೆ, ಮಧ್ಯಾಹ್ನಕ್ಕೆ ಒಬ್ಬಟ್ಟು. ನಮ್ಮಮ್ಮನ ಬ್ಯಾಕ್ ಗ್ರೌಂಡ್ ನೋಡಿ ಗೈಸ್, ಏನ್ ಸಾಕಾದಾಗ ಕಾಣಿಸ್ತೈತೆ. ಸಾಮಾನು ಚೆಲ್ಲಾಡ್ತವಲ್ಲ, ಇದು ಹಿಂಗೆ ಈ ಫುಲ್ಲು ಇದು ಬ್ಯಾಕ್ ಗ್ರೌಂಡು ಚೆನ್ನಾಗಿ ಕಾಣಿಸ್ತೈತೆ. ಸೊ ಪುಳಿಯೋಗರೆ ಸ್ಪೆಷಲ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಆ್ಯಂಡ್ ಇಲ್ಲಿ ನಮ್ಮ ಅತ್ತಿಗೆ ಕಸ ಗುಡಿಸ್ತಾ ಇದ್ದಾರೆ. ನಮ್ಮ ಅತ್ತಿಗೆ ಅಮ್ಮ ಏನು ಮಾಡ್ತಾ ಇದ್ದೀರಾ ನೀವು? ಕಸ ಗುಡಿಸ್ತಾ ಇದ್ದೀರಾ? ಇಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ, ನಮ್ಮ ಲಕ್ಷ್ಮವ್ವ. ಆ್ಯಂಡ್ ಇದು ನನ್ನ ಬೊಂಗೋಲಿ ಬುಲ್ಬುಲ್, ನನ್ನ ಚುಲ್ಬುಲ್. ಹೋಗಿ 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 ಬವ್ವ ಬಾರಿ ನನ್ನ ಬಂಗಾರಿ ಬುಲ್ಬುಲ್ ಬಾ. ಪುನಿ ನಿದ್ದೆ ಅವನಿಗೆ ಹೋಗಿ, ಅವ್ನು ರಾತ್ರಿ ಲೇಟಾಗಿ ಮಲಗಿರೋದು. ಮಲಗಿಸು ಬೇಡ ಪುನಿ, ಅಲ್ಲೇ ಮಲಗಿಸೋಗ್ರಿ. ಪುನಿ ಅಲ್ಲೇ ಮಲಗಿಸೋಗು. ನಮ್ಮ ಝೂಮರ್ ನೋಡಿ, ಝೂಮರಿ ಝೂಮರಿ ಝೂಮರ್. ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಪುನೀತ್ ಮತ್ತು ಅರುಣ್ ಹೇಳಿ ಕಳಿಸಿದ್ರು ಈ ಥರ ಶ್ಯಾಂಡಲಿಯರ್ ಮಾತ್ರ ತೊಗೊಂಬರ್ಬೇಡಿ ಅಂತ. ನಾವು ಹೋಗಿ ಹುಡುಕಿ ಅಷ್ಟೆಲ್ಲ ಫುಲ್ ಚಿಕ್ಕಪೇಟೆ ಎಲ್ಲ ಹುಡುಕಿ ಅದೇ ಥರ ಶ್ಯಾಂಡಲಿಯರೇ ತೊಗೊಂಬಂದಿದ್ದು. ಬಿಕಾಸ್ ಸಿಗ್ಲಿಲ್ಲ ಅಂದರೆ ತುಂಬ ಕಾಸ್ಟ್ಲಿ ಇತ್ತು ಬೇರೆದೆಲ್ಲ, ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಇದನ್ನೇ ತಂದ್ವಿ. ಮಲಗಿಸಿ ಬಿಡೋಣ. ರಾತ್ರಿ ಲೇಟಾಗಿ ಮಲಗೋರಲ್ಲ, ನಿದ್ದೆ ಅವ್ರಿಗೆ ಪಾಪ. ಇದು ನೋಡಿ, ಇದು ಫೋಟೋ ನಮ್ಮ ಅಪ್ಪ ಅಮ್ಮನ ಫೋಟೋ ನೋಡಿ, ಚೆನ್ನಾಗಿದೆಲ್ಲ. ಇದು ನನ್ನ ಮದುವೆನಲ್ಲಿ ತೆಗೆದಿರೋ ಫೋಟೋ ಇದು. ಓಕೆ ಗೈಸ್, ಇವಾಗ ನಾನೇನು ಕೆಲಸ ಮಾಡಬೇಕು ಅಂದರೆ ಇವಾಗ ಮನೆ ಒರೆಸ್ಬೇಕು. ಸೊ ಇವರು ಕಸ ಗುಡಿಸ್ಕೊಂಡು ಬಂದುಬಿಟ್ರೆ ಫುಲ್ಲು ನನ್ನ ಮನೆ ಒರೆಸೋಕೆ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಮಕ್ಕಳು ಎದ್ದೇಳೋಕ್ಕಿಂತ ಮುಂಚೆನೇ ಮನೆ ಹೊರಿಸ್ಬಿಟ್ರೆ ಒಳ್ಳೇದು. ಬಿಕಾಸ್ ಅವ್ರು ಎದ್ದ ಮೇಲೆ ಸುಮ್ಮನೆ ಫುಲ್ ಗಲೀಜು ಮಾಡಿಬಿಡ್ತಾರೆ. ರಂಗೋಲಿ ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದು ನನ್ನ ರಂಗೋಲಿ. ಹೇಗೆ ಕಾಣಿಸ್ತಾ ಇದೆ ರಂಗೋಲಿ? ಆ್ಯಕ್ಚುಲಿ ಕೆಮ್ಮಣ್ಣಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು, ಇಲ್ಲ ಕಲರ್ ಆದರೂ ಇರಬೇಕಿತ್ತು. ಬಟ್
ಕೆಮ್ಮಣ್ ಕಲರ್ ಇದೆ, ಆದರೆ ರಂಗೋಲಿ ಪೌಡ್ರ್ ಜಾಸ್ತಿ ಇಲ್ಲ. ನಮ್ಮಪ್ಪ ಇದು ಚೆನ್ನಾಗಿ ಮಾಡ್ಸೈತೆ ಅಂಚು, ಡಬಲ್ ಅಂಚೆ ಬೇಕು ಅಂತ ಹಿಂಗೆ ಹಾಕ್ಸೈತೆ. ಅಯ್ಯೋ ಇತ್ತಲ್ಲ ಇಲ್ಲೇ ಕಡಲೆ ಬೀಜ ಇಲ್ಲ ಇವಾಗ ಹಾಕಿದ್ದ. ಕಡಲೆ ಬೀಜ ಇತ್ತು, ಒಂದು 2 ಇದ್ದವು ಹುಳಾಗಿದ್ದು ಕ್ಲೀನ್ ಮಾಡಿದ್ರು ಡಬ್ಬಗಳೆಲ್ಲ ಅಷ್ಟೇ. ಸರಿ ಇವಾಗ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಆಯ್ತಾ ಎಲ್ಲ ಕ್ಲೀನಿಂಗ್ ಎಲ್ಲ? ಕ್ಲೀನಿಂಗ್ ಎಲ್ಲ ಆಯ್ತು. ಕ್ಲೀನಿಂಗ್ ಮುಗಿಸ್ಕೊಂಡು ಒಬ್ಬಟ್ಟಿಗೆ ಮಿದಿತಾ ಇದ್ದಾರೆ. ತಿಂಡಿ ಮಾಡ್ಕೊಂಡು. ಹೌದು, ನಮ್ಮಮ್ಮ ಅಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಕಿಚನ್ನ. ಏನೋ ಇವತ್ತೊಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡೈತೆ ನಮ್ಮಮ್ಮ. ಇನ್ನು ಅಡುಗೆ ಮಾಡಿದ್ಮೇಲೆ ಎಲ್ಲ ಫುಲ್ ಅಂಗಡಿ ನಿಂತಿರೋದು ಹೆಂಗೆ ನಮ್ಮ ಮಮ್ಮಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡುತ್ತೋ ಕಿಚನ್ ಕೂಡ ಅಷ್ಟೇ ನೀಟಾಗಿ ಹರಡುತ್ತೆ ಅಲ್ವಾ ಮಮ್ಮಿ? ಮೈ ಹ್ಯಾಬಿಟ್. ಇವಾಗ ಇಲ್ಲಿ ಒಬ್ಬಟ್ಟಿಗೆ ಮಿದಿತಾ ಇದ್ದಾರೆ. ಇವತ್ತು ನಾನು ಮಿದಿಯೋಣ ಅಂತ ಅನ್ಕೊಂಡೆ, ನಾನು ಬರೋ ಅಷ್ಟರಲ್ಲಿ ಆಗಲೇ ಬಿಂದು ಮಿದಿತಾ ಇದ್ದಾರೆ. ನಾನು ಕಲ್ತ್ಕೊಳ್ಳೋಣ ಅಂತ. ನಾನಿನ್ನೂ ತಿಂಡಿ ತಿಂದಿಲ್ಲ ಗೈಸ್, ಆಗಲೇ 11 o'clock ಆಗ್ತಿದೆ. ಸೊ ಇವಾಗ ಮಮ್ಮಿ ಹಾಕ್ಕೊಟ್ಟಿದ್ದಾರೆ ಪುಳಿಯೋಗರೆ ಮತ್ತು ಬಿಸಿಬೇಳೆ ಬಾತ್. ಚಕ್ಕ ಬಿಸಿಬೇಳೆ ಬಾತ್ ಬಂದು ಇಲ್ಲಿ ಪಕ್ಕದಲ್ಲಿ ನಮ್ಮ ಅಣ್ಣ ಅವ್ರ ವೈಫ್ ಮಾಡಿದರು. ಸೊ ಸುಕ್ಕಿ ಆಂಟಿ ಅಂತ ಅವ್ರು ತಂದುಕೊಟ್ಟಿದ್ರು. ನೆಮ್ಮದಿಯಾಗಿ ಕುತ್ಕೊಂಡು ಮಕ್ಳಿಗೆ ತಿಂಡಿ ಆದಮೇಲೆ ನಾವು ನೆಮ್ಮದಿಯಾಗಿ ಕುತ್ಕೊಂಡು ತಿನ್ಬೋದು. ಸೊ ಇವಾಗ ಅವರು ಹೊರಗಡೆ ಆಟಾಡ್ತಾ ಇದ್ದಾರೆ. ಅಷ್ಟು ನಾನು ತಿಂಡಿ ಮುಗಿಸ್ಕೊತೀನಿ. ಓಕೆ ಗೈಸ್, ಆಯಿತು ಸ್ನಾನ ಎಲ್ಲ ಫುಲ್ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಇವಾಗ ಆ್ಯಕ್ಚುಲಿ ಮಧ್ಯಾಹ್ನದ ಹೊತ್ತಲ್ಲಿ ದೇವಸ್ಥಾನ ಹತ್ರ ಇವತ್ತು ಊಟ ಇರುತ್ತೆ. ಸೊ ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಪುನೀತ್ ನೋಡಿ ಅವ್ರ ಸೆಟಪ್ನ ಇಲ್ಲಿ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಬಾಳಗಂಚಿಗೆ ಬಂದಾಗಲೆಲ್ಲ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನೆಟ್ವರ್ಕ್ ಕೂಡ ಚೆನ್ನಾಗಿ ಸಿಗುತ್ತೆ. ಅಂದರೆ ಇಲ್ಲಿ ಜಿಯೋ ಟವರ್ ಇಲ್ಲೇ ಹಾಕಿರೋದ್ರಿಂದ ಅಲ್ಲಿ ಹಾಕಿದ್ದಾರೆ ನೋಡಿ. ಸೊ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಅವ್ರಿಗೆ ಈ ವಾತಾವರಣ ತುಂಬ ಜಾಸ್ತಿ ಇಷ್ಟ. ಈ ಥರ ಫುಲ್ಲು ಹಳ್ಳಿ ವಾತಾವರಣ ತುಂಬ ಜಾಸ್ತಿ ಇಷ್ಟ. ಸೊ ಇದೊಂಥರ ರಿಫ್ರೆಶಿಂಗ್ ಆಗಿರುತ್ತೆ ಅವ್ರಿಗೆ. ಬನ್ನಿ ನಾವು ಹೋಗೋಣ ಕೆಳಗಡೆ. ನಾನು ಕ್ಯಾಮ್ರಾ ಬ್ಯಾಗ್ ತೊಗೊಳಕ್ಕೆ ಅಂತ ಬಂದಿದ್ದೆ. ಆ್ಯಂಡ್ ಇಲ್ಲಿ ನೋಡಿ, ಹಾಯ್ ಮೇಘಲ, ಏನು ಮಾಡ್ತಾ ಇದ್ದೀರಾ ಮದುವೆ ಹೆಣ್ಣೆ? ಏನೇ ಮಾಡ್ತಾ ಇದ್ದೀವಿ ಹಿಂಗೆ ಕೂತ್ಕೊಂಡು? ನಾವು ಕೆಲಸ ಮಾಡ್ತಾ ಇದ್ದೀವಿ. ಏನು ಮಾಡೋದು, ಊರಿಗೆ ಬಂದರೂ ಕೆಲಸ, ಎಲ್ಲೋದ್ರೂ ಕೆಲಸ. ನಮ್ಮ ಅಕ್ಕ ಏನು ಮಾಡಲ್ಲ, ಅದಕ್ಕೆ ನಾನು ಕೂತ್ಕೊಂಡು ಮಾಡ್ತಾ ಇದ್ದೀನಿ. ಹೆಂಗಿದ್ದಾಳೆ ನೋಡಿ, ಅವಳು ಆಫೀಸ್ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಲಾಗಿನ್ ಮಾಡಿದ್ದಾಳೆ, ಪುನೀತ್ ಕೂಡ ಲಾಗಿನ್ ಮಾಡಿದ್ದಾರೆ. ಬನ್ನಿ ಇವಾಗ ನಾವು ಹೋಗೋಣ ಕೆಳಗಡೆ. ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಸೊ ದೇವ್ರ ಮನೆ ಯಾವಾಗಲೂ ಅಷ್ಟೇ ನನಗೆ ಬಿಡೋದು. ಈ ಸತಿ ದೇವ್ರ ಮನೆ ಅಂದರೆ ದೇವ್ರ ಪಾತ್ರೆ ಏನು ತೊಳೆಯೋ ಹಾಗಿಲ್ಲ. ಬಿಕಾಸ್ ಮಮ್ಮಿ ಇವಾಗ ಲಾಸ್ಟ್ ಸ್ಯಾಟರ್ಡೆ ತಾನೇ ಬಂದು ತೊಳೆದ್ಬಿಟ್ಟು ಹೋಗಿದ್ರು. ಸೊ ಅದಕ್ಕೆ ನಾನು ಬರೀ ಕ್ಲೀನ್ ಮಾಡಿ ನೀಟಾಗಿ ಒರೆಸಿ ಹೂವೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋದು. ನಮ್ಮ ದೇವ್ರ ಮನೆ ನೋಡೋಕ್ಕೆ ಒಂಥರ ಖುಷಿ, ಒಂಥರ ಮಸ್ತ್ ಇರುತ್ತೆ ದೇವ್ರ ಮನೆ. ನಿಜ ಹೇಳಬೇಕು ಅಂದರೆ ನಾವು JP ನಗರಲ್ಲಿ ಕಟ್ಸಿದ್ದೀವಲ್ಲ ಮನೆ, ಆ ದೇವ್ರ ಮನೆ ಕೂಡ ಈ ಲುಕ್ ಬಂದಿದೆ. ಈ ದೇವ್ರ ಮನೆ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ, ಮದರ್ ಇಂಡಿಯಾ. ಆಗಲೇ ತಿಂಡಿ ಆಯಿತು, ಇವಾಗ ಊಟದ ಪ್ರಿಪರೇಷನ್. ಮಧ್ಯಾಹ್ನ ಊಟ ಮಾಡಲ್ವಲ್ಲ ಮಮ್ಮಿ ನಾವು, ಅಲ್ಲೇ ದೇವಸ್ಥಾನದ ಹತ್ರ ತಾನೆ, ಮತ್ತೆ ಯಾಕೆ ಅಡುಗೆ ರಾತ್ರಿಗೆ ರೆಡಿ ಮಾಡ್ಕೋತಾ ಇದ್ದೀರಾ? ಇಲ್ಲಿ ಇವತ್ತು ತುಂಬ ಮನೇಲಿ ಇದೇ ಸ್ಪೆಷಲ್ ಆಗಿರುತ್ತೆ. ಹಲಸಿನಕಾಯಿ ಸಾರು, ಒಬ್ಬಟ್ಟು ಮಾಡ್ತಾರೆ ಮಮ್ಮಿ. ಒಬ್ಬಟ್ಟು ಮಾಡ್ತಾರೆ. ಹಲಸಿನಕಾಯಿ ಸಾಂಬಾರು, ಉಗ್ಗೆದನ, ಹಲಸಿನಕಾಯಿ ಸಾರು. ಉಗ್ಗೆದನ ನಾಳೆ ಅಲ್ವಾ? ಇವತ್ತು ರಾತ್ರಿ ಮಾಡಿರ್ತಾರೆ ನೈಟ್. ಇವಾಗ ಮಾಡಿದ್ರೆ ನಾಳೆ ತಿನ್ನಲ್ಲ, ನೈಟ್ ಮಾಡ್ತಾರೆ. ಹೌದು, ಉಗ್ಗೆದನ ಕೂಡ ನೈಟ್ ಅಲ್ಲಿ ಮಡೆ ತಗೊಂಡು ಹೋಗ್ತಾರೆ. ಅಂದ್ರೆ ಮಡೆ ಅನ್ನ ಅಂತ ತಗೊಂಡು ಹೋಗ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಮಾಡ್ತಾರೆ. ಅದು ಆ ಉಗ್ಗೆದನಕ್ಕೆ ರಾತ್ರಿನೇ ಹಲಸಿನಕಾಯಿ ಸಾಂಬಾರು ಮಾಡಿರ್ತಾರೆ, ಬೆಳಗ್ಗೆ ಕೊಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತಿನ್ನೋದಕ್ಕೆ ಸಕ್ಕದಾಗಿರುತ್ತೆ. ಸೊ ಅದೇ ಪ್ರಿಪರೇಷನ್ ನಡೀತಾ ಇದೆ ಈಗ. ಬನ್ನಿ ನಾವು ನಮ್ಮ ದೇವರ ಮನೆಯನ್ನು ಕ್ಲೀನ್ ಮಾಡೋಣ. ಇದು ನೋಡಿ ನಮ್ಮ, ಒಂದು ನಿಮಿಷ ಇರಿ, ಕೈಯೆಲ್ಲ ಶೇಕಿಂಗ್. ಸೊ ಇದು ನಮ್ಮ ದೇವ್ರ ಮನೆ. ಆ್ಯಕ್ಚುಲಿ ಏನು ಗೊತ್ತಾ, ನೀವೇನಾದರೂ ಮನೆ ಕಟ್ಟಿಸ್ತಾ ಇದ್ದೀರಾ ಅಂದರೆ ಒಂದು ನಾನು ನಿಮಗೆ ಟಿಪ್ ಕೊಡೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ದೇವ್ರ ಮನೆ ಇದೆಯಲ್ಲ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಸ್ವಲ್ಪ ಹೈಟಲ್ಲಿ ಕಟ್ಟಿಸಿ.
ಯಾವಾಗಲೂ ಅಷ್ಟೇ ಈ ಥರ ಹೈಟಲ್ಲಿ ಕಟ್ಸಿದ್ರೆ ಒಳ್ಳೇದು. ನಮ್ದೇನಾಗಿದೆ ಅಂದರೆ ಹೊಸಲೇ ಕೆಳಗಡೆ ಬಂದುಬಿಟ್ಟಿರೋದ್ರಿಂದ ಅದು ಅಷ್ಟು ಇದಾಗಿ ಬಂದಿಲ್ಲ. ಬಟ್ ಈ ಥರ ಕಟ್ಟಿಸ್ಬೇಕಿತ್ತು ನಾವು, ಚೆನ್ನಾಗಿ ಬಂದಿದೆ. ಬರೀ ಕ್ಲೀನ್ ಮಾಡೋಣ. ಇಲ್ಲಿ ನಮ್ಮ ಅಣ್ಣ ಕಾಯಿ ಕಚ್ತಾನೆ. ಲಕ್ಷಿ ಕುಡ್ದ ಮಗನೇ, ಎಳ್ನೀರು ಕುಡ್ದ? ಕುಡಿಚಿನಿ, ನಿಂಗೆ ಕೊಟ್ಲಿಲ್ವ ಮಾಮ? ಯಾಕೋ ಪ್ರತಾಪ ನನ್ನ ಮಗನ್ ಕೊಟ್ಟಿಲ್ಲ? ಹೆಂಗಿದ್ಯಾ ನೋಡು. ಇಲ್ಲ ಐತಿ ಇಲ್ಲ ಐತಿ ಇರೋ ತಂದ್ಕೊಡ್ತೀನಿ. ಇದೆಲ್ಲ ನಮ್ಮ ತೋಟದ ಎಳ್ನೀರು, ನಮ್ಮ ತೋಟದ ಎಳ್ನೀರು ನೋಡಿ. ನಚ್ಚು ಪ್ರತಾಪ ಎಳ್ನೀರು ತಂದಾಗ ಒಂದು ಡೈಲಾಗ್ ಹೊಡೆದಲ್ಲ, ಏನದು? ಸುಮ್ಮನೆ ಡ್ಯಾಡಿ ಗಲೀಜ್ ಮಾಡ್ಕೊಳ್ಳಿ, ಒಂದೇ ಸತಿ ಮಾಡೋಣ. ಡ್ಯಾಡಿ ನಾನು ಸುಮ್ಮನೆ ನಾನು ಚೆನ್ನಾಗಿರೋ ತಂದಿದ್ದೀನಿ, ನೀನು ಸುಮ್ಮನೆ ಬಾಯ್ ಮುಚ್ಕೊಂಡು. ಲಚ್ಚು ಪ್ರತಾಪ ಎಳ್ನೀರು ತಗೊಂಡ್ಬರ್ಬೇಕಾದ್ರೆ ಒಂದು ಡೈಲಾಗ್ ಹೊಡೆದು, ಏನೇ ಅದು? ಆಕ್ಚುಲಿ ಏನಪ್ಪ ಅಂದ್ರೆ ನನಗೆ ಅದೇ ಒಬ್ಬಿಯಸ್ ನನಗೆ ಮಾತ್ರ ಅಲ್ಲ ಎಲ್ರಿಗೂ ಅಮ್ಮ ನೆನ್ಪು ತುಂಬಾನೇ ಆಯಿತು. ಬಿಕಾಸ್ ಲೈಕ್ ಹೊಸ ಮನೇಲಿ ಫಸ್ಟ್ನೇ ಹಬ್ಬ, ಅಮ್ಮ ಇಲ್ಲ, ಅಮ್ಮನೇ ನಮ್ಮ ಅಜ್ಜಿ ಇಲ್ಲ ಅಂತ. ಆಮೇಲೆ ನಮ್ಮ ಅಮ್ಮನೇ ತುಂಬಾ ಕಷ್ಟಪಟ್ಟು ತೆಂಗಿನ ಮರ ಎಲ್ಲ ಮಾಡಿರೋದು. ಸೊ ಇವತ್ತು ನಮ್ಮ ತೋಟದಿಂದ ಇದು ಕಾಯಿ ಎಲ್ಲ ಬಂದಾಗ ಎಳ್ನೀರು ಅಳ್ಬೇಡ ಅಳ್ಬೇಡ ಬಕೆಟ್ ಕೊಡ್ಲಾ? ಸೊ ಎಳ್ನೀರೆಲ್ಲ ಬಂದಾಗ ಅಮ್ಮನೇ ನಮ್ಮ ಮನೇಲಿ ಬಂದಂಗೆ ಆಯ್ತು ಅಂತ ಹೇಳಿದೆ. ಅಂಡ್ ಇಟ್ ವಾಸ್ ವೆರಿ ಮಚ್ ಜೆನ್ಯೂನ್. ಅಮ್ಮನೇ ನಮ್ಮ ಮನೇಲಿ ಬಂದಂಗೆ ಆಯ್ತು. ಅದು ಅತ್ತೆ ಬೇರೆ ಒಂದು ಕಾಯಿ ಎಳ್ನೀರಿಂಗ್ ಎತ್ಕೊಂಡು ಬರ್ತಿತ್ತಲ್ಲ, ಆ ಒಂದು ಇದನ್ನ ನೋಡ್ಬಿಟ್ಟು ಅಮ್ಮ ಅಂತಾನೆ ಅನ್ಸುತ್ತೆ. ನಿನ್ನ ಅಮ್ಮ ಅತ್ತೆನ ಇಬ್ರು ಸೇರಿ ಏನ್ ತಿಂತಿದ್ಯ ಮಗನೇ? ತೋರ್ಸು, ತೋರ್ಸು. ಏನ್ ತಿಂತೈತೆ ನನ್ ಮಗ? ಕಾಯಿ ಯಾರು ಕೊಟ್ಟಿದ್ದು? ಅಂಕಲು. ಅಂಕಲ್ ಅಲ್ಲ, ಅದು ಮಾಮ. ಯಾರು? ಇದೆಲ್ಲ ಯಾಕೆ ಇವಾಗ? ಇದೆಲ್ಲ ಎತ್ತಿಡು ಎತ್ತಿಡು, ಇದೆಲ್ಲ ಎತ್ತಿಡು ಎತ್ತಿಡು ಲಡ್ಡು, ತುಂಬು ಬ್ಯಾಗಲ್ಲಿ. ಎಷ್ಟೇ ಆಗಲಿ ಅಲ್ಲ, ನಾವು ಎಷ್ಟೇ ಯಾವುದೇ ಅರಮನೇಲಿರಲಿ ಆದ್ರೂ ತವ್ರ ಮನೆ ತವ್ರೂರು ಅನ್ನೋದು ಒಂದು ಡಿಫ್ರೆಂಟ್ ಲೆವೆಲ್ ಫೀಲ್ ಕೊಡುತ್ತೆ. ಅದು ಮದುವೆ ಆಗಿರೋರು ಪ್ರತಿಯೊಬ್ಬರು ಒಪ್ಕೊತೀರಾ ಅನ್ಕೊತೀನಿ. ಒಪ್ಕೊತೀರಾ ಅಂದರೆ ಒಂದು ಹಾರ್ಟ್ ಕೊಡೋದನ್ನ ಮರಿಬೇಡಿ ಆಯಿತಾ. ಹಾಗೂ ಈ ಒಂದು ಟೈಮ್ಗೋಸ್ಕರ ಅಲ್ಲ, ಸ್ಪೆಷಲಿ ಈ ಥರ ನಾವೊಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಷ್ಟೊಂದು ವರ್ಷದಿಂದ ಕಂಡಿದ್ದ ಕನಸು ಇದು. ಸೊ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಲ್ಲ ನೋಡಿ, ಇದೇ ಮ್ಯಾನಿಫೆಸ್ಟೇಷನ್. ಅದು ಹಾಗೇ ಆಗುತ್ತೆ ಅಂತ ಒಂದು ಕನಸನ್ನ ಕಾಣ್ತೀವಲ್ಲ, ಅದು ಡೆಫಿನೆಟ್ಲಿ ದೇವರು ಅಂದರೆ ಯೂನಿವರ್ಸ್ ಅದನ್ನ ಆಗೋದಕ್ಕೆ ಅಥವಾ ಅದನ್ನ ಪೂರ್ತಿ ಮಾಡೋದಕ್ಕೆ ಎಷ್ಟೊಂದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಕಂಡಿದ್ದ ಕನಸು ಇವತ್ತು ಫೈನಲಿ ನನಸಾಗಿದೆ. ನಮ್ಮ ಹೊನ್ನಮ್ಮನ ಹತ್ರ ನಾವು ಬೇಡ್ಕೊಂಡು ಬಂದಿದ್ವಿ ಒಂದು 5-6 ವರ್ಷದ ಹಿಂದೆ. ದಟ್ ನಾವು ಈ ಊರಲ್ಲಿ ನಮ್ಮದು ಅಂತ ಒಂದು ಮನೆ ಆದ್ರೇ ನಾವು ಈ ಊರ ಹಬ್ಬಕ್ಕೆ ಅಂತ ಬರೋದು ಅಂತ. ಆಲ್ಮೋಸ್ಟ್ ಒಂದು 5 ಇಯರ್ಸ್ ನಾವು ಊರ ಹಬ್ಬಕ್ಕೆ ಅಂತಲೇ ಹೋಗಿರಲಿಲ್ಲ. ಲಾಸ್ಟ್ ಇಯರ್ ಊರ ಹಬ್ಬಕ್ಕೆ ಹೋಗಿದ್ವಿ, ಬಟ್ ಅಂದರೂ ಸ್ಟೇ ಆಗಿರಲಿಲ್ಲ ಬಿಕಾಸ್ ನಮ್ಮ ಮನೇನು ಫಿನಿಶ್ ಆಗಿರಲಿಲ್ಲ ಅಂತ. ಮಾಮನ ಮನೆಯಲ್ಲೂ ಸ್ಟೇ ಆಗಲಿಲ್ಲ ಬಿಕಾಸ್ ಅವ್ರ ಮನೆಯಲ್ಲೂ ಕೂಡ ನೆಂಟರಿದ್ರು. ವಾಪಸ್ ಬಂದುಬಿಟ್ವಿ ನಾವು. ಆ್ಯಂಡ್ ಈ ವರ್ಷ ಮಾತ್ರ ತುಂಬಾ ಗ್ರ್ಯಾಂಡಾಗಿ ಆ ಒಂದು ಸೆಲೆಬ್ರೇಷನ್ನ ಮಾಡಿದ್ವಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಊರಲ್ಲಿ ಮತ್ತು ತುಂಬ ಜನ ನಮ್ಮ ಊರಲ್ಲಿ ಇದ್ದಿದ್ದಂತ ಅಂದರೆ ಅಲ್ಲಿ ನಮ್ಮ ಮನೆ ಇದರಲ್ಲಿ ಓಡಾಡೋರು ತುಂಬ ಜನ ಬಂದ್ಬಿಟ್ಟು ಹೇಳಿದ್ರು, ಇವತ್ತು ನಿಮ್ಮ ಊರಲ್ಲಿ ಹಬ್ಬ ಅನ್ನಿಸ್ತಾ ಇದೆಯೋ ಅಲ್ವೋ, ಆದರೆ ನಿಮ್ಮ ಮನೆಯಲ್ಲಿ ಹಬ್ಬ ಸಂಭ್ರಮ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ, ತುಂಬ ಖುಷಿ ಆಗ್ತಿದೆ ಈ ಥರ ನೋಡೋದಕ್ಕೆ ಅಂತ. ಸೊ ಎಲ್ಲ ಆ ಗೋವಿಂದನ ಆಶೀರ್ವಾದ, ಹೊನ್ನಮ್ಮನ ಆಶೀರ್ವಾದ ಅಂತಲೇ ಹೇಳ್ಬೋದು. ಏನೇ ಆಗಲಿ, ನಂಗೆ ತುಂಬ ಜನ ಇನ್ಫ್ಯಾಕ್ಟ್ ನಾವು ಈ ಮನೆ ಕಟ್ತಾ ಇರೋ ವಿಡಿಯೋಗೆ ಕಾಮೆಂಟ್ ಮಾಡಿದ್ದೀರಾ ದಟ್ ನಮಗೆ ಈ ಭಾಗ್ಯ ಇಲ್ಲ ಸುಪ್ರಿಯಾ ಅಂತ. ಡೆಫಿನೆಟ್ಲಿ ಹಾಗೆ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ದೇವರು ಪ್ರತಿಯೊಬ್ಬರಿಗೂ ಆ ಒಂದು ಭಾಗ್ಯನ ಕೊಟ್ಟಿರ್ತಾನೆ. ನಮ್ಮ ಟೈಮ್ ಬರೋ ತನಕ ನಾವು ಕಾಯಬೇಕು, ಸ್ವಲ್ಪ ಪೇಷನ್ಸಿಂದ ಕಾಯಬೇಕು ಅಷ್ಟೇ. ನಮ್ಮ ಟೈಮ್ ಕೂಡ ಬಂದೇ ಬರುತ್ತೆ ಅಂತ ಆ ಒಂದು ಹಾಡಿದೆಯಲ್ಲ, ಆ ಹಾಡು ಮಾತ್ರ ಪಕ್ಕಾ ನಿಜ. ನಮ್ಮ ಟೈಮ್ ಕೂಡ ಬಂದೇ ಬರುತ್ತೆ. ಆ ಟೈಮ್ಗೋಸ್ಕರ ವೆಯ್ಟ್ ಮಾಡಿ. ನಾವು ಕೂಡ ಏನು ರಾತ್ರೋರಾತ್ರಿ ಏನು ಎಲ್ಲ ಚಮತ್ಕಾರ ಆಗಲಿಲ್ಲ. ನಾವು ತುಂಬ ವರ್ಷಗಳು ವೆಯ್ಟ್ ಮಾಡಿದ್ದೀವಿ. ನನಗಿವಾಗ 33 ವರ್ಷ. ಸೊ 33 ಇಯರ್ಸ್ ಆದಮೇಲೆ ನನಗೆ ಈ ಒಂದು ಇದನ್ನು ಎಂಜಾಯ್ ಮಾಡೋಕ್ಕೆ ಸಿಗ್ತಾ ಇರೋದು. ಸೊ ನೀವು ಅರ್ಥ ಮಾಡ್ಕೋಬೋದು ಇನ್ನೂ ಎಷ್ಟು ನಮ್ಮ ಅಪ್ಪ ಅಮ್ಮ ವೆಯ್ಟ್ ಮಾಡಿರ್ತಾರೆ ಅಂತ. ಹಾಗೂ ಇಲ್ಲಿ ನಮ್ಮ ಅತ್ತೆ ಬಳೆ ತೊಡಿಸ್ತಾ ಇದ್ದಾರೆ ಲಚ್ಚುಗೆ. ಅವಳು ಬಳೆ ಹಾಕೊಂಬಂದಿರಲಿಲ್ಲ, ಸೊ ಇಲ್ಲೇ ಮಮ್ಮಿ ಬಳೆ ಇತ್ತು, ಒಂದು ತಂದು ಕೊಟ್ಟಿದ್ರು ಅತ್ತೆನೇ. ಸೊ ಅದನ್ನೇ ತೊಡಿಸ್ತಾ ಇದ್ದಾರೆ ಇವಾಗ.
ಫೈನಲಿ ನಮ್ಮ ದೇವ್ರ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ತುಂಬಾ ನೀಟಾಗಿ ಅಲಂಕಾರ ಮಾಡಿದ್ದೆ, ಹೂವಿನ ಅಲಂಕಾರ. ಹಾಗೂ ತುಂಬ ಖುಷಿ ಏನಪ್ಪ ಅಂದರೆ ಎಲ್ಲರೂ ಸೇರಿ ಕಟ್ಟಿರುವಂಥ ಹೂವನ್ನೇ ದೇವ್ರಿಗೆ ಹಾಕಿರೋದು. ಆ್ಯಂಡ್ ಸ್ಪೆಷಲಿ ಈ ಒಂದು ಕನಕಾಂಬರ ಏನಿದೆಯಲ್ಲ ಅದನ್ನು ನಾನೇ ಕಟ್ಟಿರೋದು, ರಾತ್ರಿ ಕುತ್ಕೊಂಡು ಕಟ್ಟಿದ್ದು. ಸೊ ಅದನ್ನೇ ದೇವ್ರಿಗೆ ಮುಡಿಸ್ದೆ. ತುಂಬ ಖುಷಿ ಆಗ್ತಿತ್ತು. ನಾವು ಕಟ್ಟಿರೋ ಹೂವು ಮುಡ್ಸೋದಕ್ಕೆ ಒಂಥರ ಖುಷಿ ಅಲ್ವಾ. ಸೊ ಇವಾಗ ಹೂವಿನ ಅಲಂಕಾರ ಎಲ್ಲ ಆಯಿತು. ದೇವ್ರದ್ದು ಹೇಗೆ ಕಾಣಿಸ್ತಾ ಇದೆ. ಸ್ಪೆಷಲಿ ನಮಗೆ ಈ ಒಂದು ಬಾಲಾಜಿ ಫೋಟೋ, ಗೋವಿಂದನ್ ಫೋಟೋ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದನ್ನು ನಮ್ಮ ಮಾಮ ಗಿಫ್ಟ್ ಮಾಡಿದ್ದು. ಸಾಕಷ್ಟು ಸತಿ ಹೇಳಿದ್ದೀವಿ ಅನ್ಸುತ್ತೆ ಅದನ್ನ. ಇಲ್ಲಿ ಕೋ ಸಿಸ್ಟರ್ಸ್ ಓರ್ಗಿತ್ತೀರು ಏನ್ ಮಾಡ್ತಾ ಇದ್ದೀರಾ? ಒಬ್ಬಟ್ಟು ಓರ್ಗಿತ್ತೀರು ಒಬ್ಬಟ್ಟು ತೊಡ್ತಾ ಇದ್ದಾರೆ. ಮೋಹನ್ ವಾಶ್ರೂಮ್ ಇದೆ. ಬಂದ್ರ ಹಾಗೂ ನಮ್ಮ ಚಿಕ್ಕಳ್ಳಿಯ ಬಂದಿದ್ದಾರೆ ಮನೆಗೆ. ಸೊ ಅವರಿಗೋಸ್ಕರ ಊಟ ಹಾಕ್ಕೊಡ್ತಾ ಇದ್ದೀನಿ. ನೀವು ಯಾವಾಗ ರಿವೀಲ್ ಮಾಡ್ತೀರಾ, ನೀವೇನು ಹೇಳೇ ಇಲ್ಲ ನಿಮ್ಮ ವೀಡಿಯೋಸಲ್ಲಿ ಅಂತ ಕೇಳ್ತಾ ಇದ್ರಿ. ಮತ್ತು ತುಂಬ ಜನ ಕಾಮೆಂಟ್ ಕೂಡ ಮಾಡ್ತಾ ಇದ್ರಿ ಮುಂಚೆನೂ ಕೂಡ, ರಿವೀಲ್ ಆಗೋಕ್ಕಿಂತ ಮುಂಚೆನೂ. ಬಟ್ ನಾವು ಒಂದು ಪ್ರಾಪರ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಅವ್ರಿಗೆ ಒಂದು ಆಸೆ ಇತ್ತು ಈ ಥರ ಸಿನಿಮ್ಯಾಟಿಕ್ ವಿಡಿಯೋ ಆಗಿ ಶೂಟ್ ಮಾಡಿ ರಿವೀಲ್ ಮಾಡಬೇಕು ಅಂತ. ಸೊ ಅದಕ್ಕೇ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಇವಾಗ ರಿವೀಲ್ ಆಗಿದೆ. ಇನ್ನು ಮುಂದೆ ನಿಮ್ಮ ಜೊತೆ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊತೀವಿ. ಆ್ಯಂಡ್ ಇನ್ನು ಮುಂದೆ ತುಂಬ ಕೆಲಸ ಇದೆ. ಬಿಕಾಸ್ ಅವರು ಆಲ್ರೆಡಿ ವಿಡಿಯೋನಲ್ಲಿ ಹೇಳಿ ಇರೋ ಹಾಗೆ 1 ಮಂತ್ ಅಂದರೆ ನೆಕ್ಸ್ಟ್ ಮಂತಲ್ಲಿ ಪ್ರಾಬ್ಲಿ ಮದುವೆ ಇದೆ ಅವ್ರದ್ದು. ಸೊ ಅಷ್ಟರಲ್ಲಿ ತುಂಬ ಜಾಸ್ತಿ ಕೆಲಸ ಮಾಡಬೇಕಾಗಿದೆ ನಾವು. ಬಟ್ ಪ್ರತಿಯೊಂದು ವೀಡಿಯೋಸು ನಿಮ್ಮ ಜೊತೆ ಆದಷ್ಟು ಬೇಗನೆ ಶೇರ್ ಮಾಡ್ಕೊತಾ ಇರ್ತೀವಿ. ಹಾಗೂ ಇದೆಲ್ಲ ಏನು ತುಂಬ ಮುಂಚೆ ನಡೆದಿರೋದಲ್ಲ ಗೈಸ್, ಇವಾಗ ರೀಸೆಂಟ್ಲಿನೇ ನಡೆದಿರೋದು. ನಮ್ಮ ಊರ ಹಬ್ಬಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೆಲವೊಂದು ಶಾಸ್ತ್ರಗಳನ್ನ ಮಾಡಿದ್ದೀವಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಹಾಗೂ ತುಂಬ ಜನ ಎಂಗೇಜ್ಮೆಂಟ್ ವ್ಲಾಗ್ ಹಾಕಿ ಸುಪ್ರಿಯಾ ಅಂತ ಹಾಕಿದ್ರು. ಎಂಗೇಜ್ಮೆಂಟ್ ಆಗಿಲ್ಲ, ಇನ್ನು ಎಂಗೇಜ್ಮೆಂಟ್ಗೆ ಟೈಮ್ ಇದೆ. ಎಂಗೇಜ್ಮೆಂಟ್ ಯಾವಾಗ ಅಂತ ಕೂಡ ನಿಮ್ಮ ಜೊತೆ ಆದಷ್ಟು ಬೇಗನೆ ಶೇರ್ ಮಾಡ್ಕೊ. ಬಟ್ ನೀವೇ ಎಲ್ಲನೂ ಡಿಸೈಡ್ ಮಾಡ್ಕೊಂಡು ದಟ್ ಎಂಗೇಜ್ಮೆಂಟ್ ಆಗಿಬಿಟ್ಟಿದೆ, ಇನ್ನೇನು ಮದುವೆನೂ ಆಗೋಯ್ತು ಅಂತ ಎಲ್ಲನೂ ಕೂಡ ಕಾಮೆಂಟ್ ಮಾಡಿದರೆ. ಆ ಥರ ಎಲ್ಲ ಕಾಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾವ್ಯಾವಾಗ ನಡೆಯುತ್ತೆ ಅವಾಗವಾಗ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಇರ್ತೀವಿ. ನಾವು ಒಂದು ಏನು ಹೇಳ್ತೀನಲ್ವಾ, ಕೀಪ್ ಇಟ್ ಪ್ರೈವೇಟ್ ಅಂಟಿಲ್ ಇಟ್ ಇಸ್ ಪರ್ಮನೆಂಟ್ ಅಂತ. ಅದು ತೀರಾ ಮಟ್ಟ ಪರ್ಮನೆಂಟ್ ಆಗೋ ತನಕ ನಾವೇನು ವೆಯ್ಟ್ ಮಾಡಲ್ಲ. ಓಕೆ, ವೆನ್ ವಿ ಗೆಟ್ ಟು ನೋ ದಟ್ ಓಕೆ ದಿಸ್ ಇಸ್ ದ ರೈಟ್ ಟೈಮ್ ಅಂತ, ಆವಾಗ ನಾವು ಪ್ರತಿಯೊಂದನ್ನು ಕೂಡ ಶೇರ್ ಮಾಡಿದ್ದೀವಿ. ಸೊ ಕೆಲವೊಬ್ಬರು ಆಯಿತಾ, ಒಂದು 10 ಜನ ಅಂದ್ಕೊಳ್ಳಿ, ನಮ್ಮ ಈ ನನಗೆ ಇರೋವಂಥ 82,000 ಸಬ್ಸ್ಕ್ರೈಬರ್ಸಲ್ಲಿ ಒಂದು 10 ಜನ ಮಾತ್ರ ಸಿಕ್ಕಾಪಟ್ಟೆ ಅವ್ರಿಗೆ ಒಂಥರ ಹೇಳ್ತಾರಲ್ಲ, ಅದೇನೋ ಗೊತ್ತಿಲ್ಲ, ತುಂಬ ನೆಗೆಟಿವ್ ಪೀಪಲ್ಸ್ ಇದ್ದಾರೆ. ಸೊ ಆ 10 ಜನ ಬಿಟ್ಟರೆ ಬೇರೆ ಇನ್ನೂ ಒಂದು 81,910 ಮೆಂಬರ್ಸ್ ಕೂಡ ತುಂಬಾ 990 ಮೆಂಬರ್ಸ್ ಕೂಡ ತುಂಬಾ ಒಳ್ಳೆಯವರು. ಸೊ ಆ 10 ಜನನ ನಾನು ಜಾಸ್ತಿ ಎಂಟರ್ಟೈನೇ ಮಾಡೋಕ್ಕೆ ಹೋಗಲ್ಲ. ಬಟ್ ಆ ಒಂದು ಮಿಕ್ಕಿ ಸಬ್ಸ್ಕ್ರೈಬರ್ಸ್ ಇದ್ದೀರಲ್ಲ, ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀವಿ ನಾವು. ಆ್ಯಂಡ್ ಇವಾಗ ನಮ್ಮ ಮನೇಲಿ ನಡೀರೋ ಪ್ರತಿಯೊಂದು ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ ಅಂದರೆ ಇದನ್ನು ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ಕೊತೀವಿ. ಆ್ಯಂಡ್ ಇವಾಗ ಮೋಹನ್ಗೆ ಅಂತ ಹೇಳ್ಬಿಟ್ಟು ಊಟ ಬಡಿಸ್ತಾ ಇದ್ದೀನಿ. ನಾವೆಲ್ಲ ಅಲ್ಲಿ ದೇವಸ್ಥಾನದ ಹತ್ರನೇ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದಿದ್ವಿ. ನಮ್ಮೂರ ಹಬ್ಬ ಸ್ಪೆಷಲ್ ಊಟ. ನಮ್ದೆಲ್ಲ ಆಯ್ತಾ? ನಾವು ದೇವಸ್ಥಾನದ ಇವಾಗ ಹೂ ಕಟ್ತಾ ಇದೀವಿ. ಆಕ್ಚುಲಿ ನೆನೆ ರಾತ್ರಿನೇ ಒಂದು ಸ್ವಲ್ಪ ಕಟ್ಟಿದ್ವಿ. ಇವಾಗ ಬೆಳಗ್ಗೆ ಸ್ವಲ್ಪನೇ ರಾತ್ರಿ ಕಟ್ಟಿದ್ವಿ. ಇವಾಗ ಬೆಳಗ್ಗೆ ಎದ್ಮೇಲೆ ಫಿನಿಶ್ ಮಾಡೋಣ ಅಂತ ಹೇಳಿ ಮಧ್ಯಾಹ್ನ ಏನು ಜಾಸ್ತಿ ಇರಲಿಲ್ಲ. ಅದು ಮಲ್ಗೆ ಹೂ ಫಿನಿಶ್ ಆಯ್ತಾ? ನಿಮ್ದು ಮಲ್ಗೆ ಹೂ ಫಿನಿಶ್ ಆಯ್ತು. ನಮ್ಮ ಅಕ್ಕ ಬಂದಿದ್ದಾರೆ. ಇವರು ನಮ್ಮ ಅಕ್ಕ ವಾಣಿ ಅಕ್ಕ, ನಮ್ಮ ದೊಡ್ಡಕ್ಕ ಇವರೇನೆ. ನಾನು ಸ್ವಲ್ಪ ಕನಕಾಂಬರ ಕೊಟ್ಟಿದ್ದೀನಿ ಗೈಸ್. ನಮ್ಮ ಅಕ್ಕ ಕಟ್ಟಿರೋದು ಇಟ್ಕೊಂಡಿದ್ವಿ. ನಾನು ಕಟ್ಟಿರೋದು ದೇವ್ರಿಗೆ ಮುಡಿಸಿದ್ದೀವಿ ಆಲ್ರೆಡಿ. ಓಕೆ ತಗೊಳ್ಳಿ, ನೀವು ಕಟ್ಟಿರೋದು ನೀವೇ ಇಟ್ಕೊಂಡಿದ್ದೀವಿ. ಸೊ ಹೂ ಕಟ್ತಾ ಇದೀವಿ. ಅಲ್ಲಿ ಒಬ್ಬಟ್ಟು ಬೇಯಿಸ್ತಾ ಇದ್ದಾರೆ. ನಾವು ಕೂಡ ಇನ್ನೇನು ಟೈಮ್ ಆಯಿತು 5 o'clock. ಇವಾಗ ಬೇಗ ರೆಡಿಯಾಗಿ ಜಾತ್ರೆಗೆ ಹೋಗಬೇಕು. ಸೊ ಹೋಗೋಣ, ರೆಡಿ ಆಗೋಣ. ರೆಡಿ ಆದ್ಮೇಲೆ ಸಿಗ್ತೀವಿ. ಓಕೆ ಗಾಯ್ಸ್, ಸೊ ನಾನು ಇವಾಗ ರೆಡಿ ಆಗಿದ್ದೀನಿ. ನೋಡ್ಬೋದು, ಇದು ಬಂದು ನಮ್ಮ ಅಮ್ಮನ ಸೀರೆ. ಆ್ಯಕ್ಚುಲಿ ನನ್ನ ಸ್ಯಾರೀಸ್ ಎಲ್ಲ ನನ್ನ ಸೂಟ್ಕೇಸಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ.
ಸೊ ಯಾವುದು ನನಗೆ ತಗೊಳಕ್ಕಾಗಲಿಲ್ಲ, ಅದಕ್ಕೆ ನಮ್ಮ ಮಮ್ಮನ ಸೀರೆನೇ ಉಟ್ಕೊಂಡಿದ್ದೀನಿ. ಆ್ಯಂಡ್ ಮಮ್ಮಿದು ನನ್ನ ನಿಜ ಬ್ಲೌಸ್ ನೋಡಿ ಒಂದು ಸ್ವಲ್ಪನೂ ಒಂದು ಏನು ಸುಕ್ಕಿಲ್ದಂತೆ ಫುಲ್ ನೀಟಾಗಿ ಫುಲ್ ಫಿಟ್ಟಿಂಗ್. ಅಂದರೆ ನಾನು ನಮ್ಮಮ್ಮ ಸೇಮ್ ಸೈಜ್ ಇದ್ದೀವಿ ಅನಿಸುತ್ತೆ. ಪೂರ್ತಿ ನೀಟಾಗಿ ಫುಲ್ ಚೆನ್ನಾಗಿ ಇದು ಆ್ಯಕ್ಚುಲಿ ಈ ಒಂದು ಸ್ಯಾರಿ ಬಂದ್ಬಿಟ್ಟು ನನ್ನ ಬೀಗ್ರೂಟದಲ್ಲಿ ನಮ್ಮಮ್ಮ ಉಟ್ಕೊಂಡಿದ್ದಂಥ ಸೀರೆ. ಸೊ ನನಗಂತೂ ತುಂಬಾ ಇಷ್ಟ. ಮತ್ತು ಸಾಫ್ಟ್ ಸಿಲ್ಕ್ ಅಲ್ವಾ, ಆರಾಮಿರುತ್ತೆ. ಈ ಸೆಕೆ ಟೈಮಲ್ಲಿ ಈ ಸೀರೆ ತುಂಬಾ ಆರಾಮಿರುತ್ತೆ. ಆ್ಯಂಡ್ ನಾನು ರೆಡಿ ಆಗಿದ್ದೀನಿ ಜಾತ್ರೆಗೆ ಹೋಗೋದಕ್ಕೆ. ದೇವಸ್ಥಾನಕ್ಕೆ ಹೋಗಿಲ್ಲ ಇನ್ನೂ, ಬೆಳಗ್ಗೆಯಿಂದ ಹೋಗ್ಬಿಟ್ಟು ಪ್ರಸಾದ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ, ಬಟ್ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಇವಾಗ ದೇವಸ್ಥಾನಕ್ಕೂ ಕೂಡ ಹೊರಟಿದ್ದೀವಿ. ಸ್ವಲ್ಪ ಮೇಲ್ಗಡೆ ಎಲ್ಲರೂ ರೆಡಿ ಆಗ್ತಿದ್ದಾರೆ, ಸೊ ಅದರಿಂದ ನಿಮಗೆ ಚೂರು ಸೌಂಡ್ ಜಾಸ್ತಿ ಕೇಳಿಸ್ಬೋದು. ಬಟ್ ಈಸ್ ಗೈಸ್ ರೆಡಿ ಆಗಿದ್ದೀವಿ. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾಗಿ ರೆಡಿ ಆಗಿದ್ದೀನಿ ನಾನು. ಈ ಒಂದು ಸ್ಯಾರಿನ ಉಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಅಮ್ಮನ ಹತ್ರ ಇನ್ನೊಂದು ಸಾಫ್ಟ್ ಸಿಲ್ಕ್ ಇತ್ತು, ಎಲ್ಲೋ ವಿತ್ ಪರ್ಪಲ್, ಅದು ತುಂಬಾ ಚೆನ್ನಾಗಿದೆ ಆಯಿತಾ. ಎಲ್ಲೋ ವಿತ್ ಅಂದ್ರೆ ಬ್ಲೂ, ರಾಯಲ್ ಬ್ಲೂನಲ್ಲಿ. ಬಟ್ ಅದು ನನಗೆ ಬ್ಲೌಸ್ ಸಿಕ್ತು, ಸ್ಯಾರಿ ಸಿಕ್ಕಿಲ್ಲ, ಸೊ ಅದನ್ನು ಉಟ್ಕೊಳ್ಳೋಕ್ಕಾಗಲಿಲ್ಲ. ಆ್ಯಂಡ್ ಇಲ್ಲಿದ್ದೇರೆ ನಮ್ಮ ಮಧುಮಗಳು. ಆ್ಯಂಡ್ ಈ ಒಂದು ಡ್ರೆಸ್ ಬಂದು ಆರಾಧನಾ ಬೈ ಸುಪ್ರಿಯಾ. ಏನು ಗೊತ್ತಾ, ಆರಾಧನಾ ಬೈ ಸುಪ್ರಿಯಾ ಟಚ್ ಇರಲೇಬೇಕು, ಏನೇ ಆಗಿರಲಿ, ಯಾವುದೇ ಚೆನ್ನಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ನಾನು ಒಂದು ಫನ್ ಪಾರ್ಟ್ ಹೇಳ್ತೀನಿ. ನಾವು ಮೀಟಿಂಗಲ್ಲಿದ್ದೆ, ನಮ್ಮ ಮ್ಯಾನೇಜರ್ ಗೊತ್ತು ನಾನು ತುಂಬ ಸಿಂಪಲ್ಲು, ನನಗೆ ಜಾಸ್ತಿ ರೆಡಿ ಎಲ್ಲ ಆಗಲ್ಲ. ನಾನು ನನ್ನ ಡ್ರೆಸ್ಸು ಅಷ್ಟೇ ತುಂಬ ಸಿಂಪಲಾಗಿ ಹಾಕೋತೀನಿ. ಇವತ್ತು ನಾನು ಹೇಳಿರಲಿಲ್ಲ ನಾನು ಊರಲ್ಲಿ ಬಂದು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ. ನನಗೆ ಕೂತಿದ್ದೆ, ಅವ್ರು ಸಡನ್ನಾಗಿ ನನಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀನು ಯಾಕೋ ಮನೇಲಿ ಇಲ್ಲ ಅನಿಸ್ತಿದ್ದೆ, ಇವತ್ತು ಎಲ್ಲೋ ಹೋಗಿದ್ದೆ, ನೀನು ಪಕ್ಕ ಮನೇಲಿಲ್ಲ, ಐ ಕ್ಯಾನ್ ಗ್ಯಾರಂಟಿ ಯು, ಬಿಕಾಸ್ ನಿನ್ನ ಡ್ರೆಸ್ ನೋಡಿಕೊಂಡೆ ನಾನು ಹೇಳ್ಬಿಡ್ತೀನಿ ಅಂತ. ನೀನೇನು ನಿನ್ನ ಡ್ರೆಸ್ ಚಟಪಟ ಅಂತ ಇದ್ದೆ, ಎಲ್ಲಿದೆ ನೀನು ಹೇಳುವ ಅಂತ. ಆಮೇಲೆ ಹೇಳಿದೆ, ಇಲ್ಲ ನಾನು ಊರಲ್ಲಿದ್ದೀನಿ, ನಮ್ಮ ಊರು ಹಬ್ಬ ಇದೆ ಅಂತ. ಸೊ ನೋಡ್ಬೋದು, ಲಿಟ್ರಲಿ ತುಂಬಾ ಸಿಂಪಲ್ ಕುರ್ತಿ ಇದೆ, ಬಟ್ ಈ ಲೇಸ್ ಇದೆಯಲ್ಲ, ಇಷ್ಟು ನೆಕ್ ಇರೋ ಡಿಸೈನ್ ಇದೆಯಲ್ಲ, ಇಟ್ ಇಸ್ ಟೂ ಗುಡ್. ಇದು ಒಂದು 3 ಪೀಸ್ ಡ್ರೆಸ್. ಆ್ಯಕ್ಚುಲಿ ನಿಮಗೆ ಫುಲ್ ಕಾಣುತ್ತಿರೋ, ಬಟ್ ಈ ಥರ ಇದೆ. ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಕೋಬೇಕು. ಅವ್ಳು ತುಂಬ ನಂದು ನಿಜ ಸೀರಿಯಸ್ಲಿ ಇದು ಎಮ್ ಸೈಜ್ ಒಳ್ಳೆ ಎಕ್ಸೆಲ್ ಸೈಜ್ ಇತ್ತು. ಇಲ್ಲ, ಇವಳು ಎಸ್ ಸೈಜ್, ಅವಳು ಎಮ್ ಸೈಜ್ ಹಾಕೊಂಡಿದ್ದಾಳೆ, ಅದಕ್ಕೆ ಕಾಣಿಸ್ತಿದೆ. ಬಟ್ ಒಂದು ಸ್ವಲ್ಪ ಸಾಕು, ಎಷ್ಟು ಫಿಟ್ಟಿಂಗ್ ಮಾಡಿ. ಓವರ್ ಟೈಟ್ ಇದ್ರೆ ಹಿಂಗೆ ಚೆನ್ನಾಗಿ ಕಾಣಲ್ಲ, ಸೊ ಇಷ್ಟೇ ಇರಬೇಕು. ಇದು ಆ್ಯಕ್ಚುಲಿ ಈ ಥರ ಪಾಕಿಸ್ತಾನಿ ಕುರ್ತೀಸ್ ಹಿಂಗೇನೆ ಬರುತ್ತೆ. ನನಗೆ ಇಷ್ಟ ಆಯಿತು ಪರ್ಸ್ನಲಿ ಇದು. ನೀನು ಸ್ಯಾರಿ ಉಟ್ಕೊಂಡಿದ್ರೆ ಚೆನ್ನಾಗಿರೋದು ತಾನೆ. ನಾನು ಮೊನ್ನೆ ತಾನೇ ಸ್ಯಾರಿ ಒಂದು ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಸೊ ಬರೋದಕ್ಕೆ ಟೈಮ್ ಆಗುತ್ತೆ. ಇರೋ ಸ್ಯಾರಿಲಿ ಅದೇ ಹಾಕೊಂಡಿದ್ದಿಲ್ಲ ನಾನು ಮುಂಚೆ, ನಂಗೆ ಅದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ತುಂಬಾ ಶೆಕೆ ನಮ್ಮೂರಲ್ಲಿ. ಆ್ಯಂಡ್ ರಾತ್ರಿ ಕಂಪ್ಯಾರಿಟಿವ್ಲಿ ಪರವಾಗಿಲ್ಲ. ಮಂಡ್ಯ ಹೋಗಿದ್ವಿ ಮೊನ್ನೆ, ಎಷ್ಟು ಶೆಕೆ ಇದೆ. ರಾತ್ರಿ ಅಂತ. ಆ್ಯಂಡ್ ರಾತ್ರಿ ಇವತ್ತು ಪೂರ್ತಿ ಜಾಗರಣೆ ಮಾಡ್ತೀವಲ್ಲ, ಮೆರವಣಿಗೆ ಅದ್ರ ಜೊತೆ ಎಲ್ಲ ಇರ್ತೀವಲ್ಲ, ಸೊ ಸೀರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸ್ಯಾರಿ ಆ್ಯಕ್ಚುಲಿ ನಾನು ಪ್ರಾಬ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಸ್ವಲ್ಪ ತಿದ್ದು ಆಮೇಲೆ ಚೇಂಜ್ ಮಾಡ್ತೀವಿ ಅನ್ಸುತ್ತೆ. ಚೂಡಿದಾರ್ ಆ್ಯಕ್ಚುಲಿ ನಮ್ಮ ಕೋರ್ಮಂಗ್ಲ ಮನೆಯಲ್ಲಿ ಸ್ವಲ್ಪ ಅಂದರೆ ಲೈಟಿಂಗ್ಸ್ ಇಲ್ಲಿ ನೋಡಿ ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ. ಈ ಟೈಮ್ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಲುಕ್ ಅಟ್ ದ ಬ್ಯಾಕ್ಗ್ರೌಂಡ್. ಕಿಚನ್ ಬ್ಯಾಕ್ಗ್ರೌಂಡ್ ನಾನೇ ಸೆಲೆಕ್ಟ್ ಮಾಡಿರೋದು. ಟಿವಿದು ಎಲ್ಲ ನಾನಂತೂ ಎಷ್ಟು ಬೈದಿದೆ ಅಂದರೆ ಇವಳಿಗೆ. ಆ್ಯಕ್ಚುಲಿ ನಾನು ಇವಳಿಗೆ ಆಲಿವ್ ಗ್ರೀನ್ ಕಲರ್ ಹೇಳಿದ್ದು. ಅವ್ರು ಎಷ್ಟು ಪೀಸ್ ಕೊಡ್ತಾರೆ, ಅದು ಸೇಮ್ ಆಲಿವ್ ಗ್ರೀನೇ ಕಾಣ್ತು. ಅಲ್ಲಿ ಬಂದ್ಮೇಲೆ ನೋಡ್ತೀನಿ ಡಿಫ್ರೆಂಟ್ ಆಗಿ ಆಗ್ಬಿಟ್ಟೈತೆ. ನಾನು ಅವಳಿಗೆ ಹೇಳಿ ಕಳಿಸಿದೆ, ಆಲಿವ್ ಗ್ರೀನ್ ಕಲರೇ ಬೇಕು ಕಿಚನ್ ಅಂತ ಹೇಳಿ, ಅಂದರೆ ಡಿಫ್ರೆಂಟಾಗಿ ಬರುತ್ತೆ ಆಲಿವ್ ಗ್ರೀನು. ಬಟ್ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ. ಯಾರ್ಯಾರು ಮನೆಯನ್ನು ಬಂದಿದ್ದಾರಲ್ಲ ಎಲ್ಲರೂ ಹೇಳಿದ್ದಾರೆ ಕಿಚನ್ ಇಸ್ ಲೈಕ್ ಹೈಲೈಟ್ ಆಫ್ ದಿಸ್ ಹೌಸ್. ಸೊ ಆಬ್ವಿಯಸ್ಲಿ ಕ್ರೆಡಿಟ್ ಗೋಸ್ ಟು ಮೀ. ಕ್ರೆಡಿಟ್ ಗೋಸ್ ಟು ಮೀ ಟು. ನಾನು ಆಲಿವ್ ಗ್ರೀನ್ ಎಲ್ಲ ಹೇಳಿಕ್ಕೆ ಈ ಥರ ತೊಗೊಂಡ್ಬಂದಿದ್ದಾಳೆ ಅವಳು. ಇದು ಡೆಫಿನೆಟ್ಲಿ ಆಲಿವ್ ಗ್ರೀನ್ ಅಲ್ಲ, ಇದು ಯಾವ ಗ್ರೀನ್ ಅಂತ ಗೊತ್ತಿಲ್ಲ, ಬಟ್ ಇದು ಸೀ ಬ್ಲೂ ಕಲರ್ ಅನ್ಸುತ್ತೆ ನನ್ನ ಪ್ರಕಾರ. ಸೀ ಬ್ಲೂ ಅಂದರೆ ಆ್ಯಂಡ್ ಲೈಕ್ ಆಲ್ವೇಸ್ ನಮ್ಮ ಅತ್ತೆ ಯಾವ ಫಂಕ್ಷನ್ ಇರಲಿ, ಎಲ್ಲೇ ಇರಲಿ, ಏನೇ ಇರಲಿ, ನಾವು ಮಿಸ್ ಆಗ್ತೀವಿ ಹೊರತು ನಮ್ಮ ಅತ್ತೆ ಮಿಸ್ ಆಗಲ್ಲ. ಆಗಬಾರ್ದು. ಯಾಕೆ ಏ ಸಿಂಬ ಬಾರೋ. ಫಸ್ಟ್ ಹೊರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಗೆ ಜಾತ್ರೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಎಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಇಲ್ಲಿ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ರು ನಮ್ಮಕ್ಕ. ಸೊ ಅದಕ್ಕೆ ಮಡ್ಲಕ್ಕಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಒಂದು ಕಡೆ ಹೆಣ್ಮಕ್ಳು ಅಂದರೆ ಗೊತ್ತಲ್ಲ, ಮನೆ ಪೂರ್ತಿ ಫುಲ್ಲು ಬರೀ ರೆಡಿಯಾಗೋ ಸಂಭ್ರಮನೇ ನಡೀತಾ ಇತ್ತು. ಯಾಕಂದರೆ ನಮ್ಮ ಮನೇಲಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಜಾಸ್ತಿ. ಗಂಡು ಮಕ್ಳು ಅಂದರೆ ನಮ್ಮ ಮಕ್ಕಳೇ ಇವಾಗ ಬಂದಿರೋದು. ಇನ್ನು ನಾವು ಅಂದರೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಮ್ಮಂಗೆ ಇದ್ದಿದ್ದೆಲ್ಲ ಬರೀ ಹೆಣ್ಮಕ್ಳೇ, ಒಬ್ಬರೇ ನಮ್ಮ ಮನೆಗೆ ಅಣ್ಣ ಅಂತ ಇದ್ದಿದ್ದು. ಸೊ ಇವಾಗ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ವಾಣಿ ಅಕ್ಕ ನಿನ್ನ ಅಕ್ಕ ನೋಡು, ಗೊತ್ತು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ಅವ್ರು ಬರೀ ತಕ್ಷಣ ಕೇಳಿದ್ರು ಬರ್ತಿದ್ಯಾ, ನೀನು ಬಂದಿದ್ಯಾ ಅಂತ. ನಮ್ಮ ಅಕ್ಕ ಬೇರೆ ರೆಡಿ ಆಗ್ತಾ ಇದ್ರು, ಬಂದಿದ್ದಾರ ನೋಡ್ತಾ ಇರ್ತೀನಿ. ನಮ್ಮ ದೊಡ್ಡಮ್ಮ ಫುಲ್ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಆಗಿದೆ.
ನಮ್ಮ ದೊಡ್ಡಮ್ಮ ನೋಡಿ ಫುಲ್ ಪ್ರಿಪೇರ್. ದೊಡ್ಡಮ್ಮ ಹಾಯ್ ನೀ. ದೊಡ್ಡಮ್ಮ ನಿಮ್ಗೆ ಜಾಸ್ತಿ ಆಗಿಷ್ಟ ಮನೇಲಿ ಜಾಸ್ತಿ ಮನೇಲಿ ಹಾಗೇನೆ ಹೇಳ್ಬೇಕು. ಜಾಸ್ತಿ ನಾನಿಷ್ಟ ಅಲ್ವಾ ನೋಡಿ ಇವತ್ತು ನೈಟ್ ಎಲ್ಲ ಬೇಕಾಗ್ತಾರೆ, ಬೆಳಗ್ಗೆ ಒಗ್ಗರಣೆಗೆ ಹಾಕ್ತಾರೆ. ಮಳೆ ಆಚೆ ಹೋದ್ರೆ ಒಗ್ಗರಣೆಗೆ ಹಾಕೋದು, ಅಲ್ಲಿ ಗಂಟೆ ಒಗ್ಗರಣೆಗೆ ಹಾಕಲ್ಲ. ನಾವು ಮಾಡ್ತೀವಿ, ಅವ್ರು ಮಳೆ ಹೋಗ್ತಾರೆ ಅವರೇ ನನ್ನ ಮಕ್ಕಳೆಲ್ಲ ಅವ್ರು ಒಗ್ಗರಣೆಗೆ ಹಾಕಲ್ಲ. ಕೊಡಪ್ಪ ಇಲ್ಲಿ ಬೆಳಗ್ಗೆ ಬಂದು ಮಾಡಿದ್ವ ಹಾಕಿಸ್ಕೊ ಇನ್ನೊಂದು ಒಬ್ಬಟ್ಟು. ಅವ್ರು ಯಾರು ತಿನ್ಬೇಕಂತೆ ಏನು ಬೇಡ ಅಂತಾರೆ. ನಮ್ಮ ಲಕ್ಕು ಅಂತೂ ಎಷ್ಟು ಅಬ್ಸೆಸ್ ಆಗಿದ್ದಾಳೆ ಅಂದ್ರೆ ಈ ಸ್ಯಾರಿಯಿಂದ ಎದ್ರೆ ಬಿದ್ರೆ ಬರೀ ಬಂದೆ ಇಲ್ಲೇ ಹಾಕಬೇಕಾಗುತ್ತೆ. ನೋಡ್ರಪ್ಪ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದು. ಇವರು ಲಡ್ಡು ಬರೀ ಜಗಳ ಕಿತ್ತಾಟ. ಹೇಳಿ ನೀವೆಲ್ಲರೂ ಸ್ವಲ್ಪ ಸಿಂಬಾಗೆ ಜಗಳ ಮಾಡಬೇಡ ಲಡ್ಡು ಜೊತೆ, ಅವನಿಗೆ ಹೊಡಿಬೇಡ, ನೀನು ಅವನ ಹತ್ರ ಹೊಡ್ಸ್ಕೋಬೇಡ, ಅವ್ನು ನಿನ್ನ ತಮ್ಮ, ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಜೀವನದಲ್ಲಿ. ಅಲ್ಲಿ ನೋಡಿ ಹಾಯ್ ಹೇಳಲ್ಲ. ಹಾಯ್ ಅಂದ್ರೆ ಬನ್ನಿ ಒಂದ್ ಕೆಲಸ ಮಾಡಿ ಎಲ್ಲರೂ ಹೋಗಿ 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 ಅಂಕಲ್ ಹೇಳ್ದಾಗ ಮಾಡ್ಬಿಡಿ, ಹೋಗ್ಲಿ ಬೇಗ. ಹಾ ಹೋಗ್ಬಿಡಿ, ಚೆನ್ನಾಗಿ ಬರುತ್ತೆ. ಬನ್ನಿ ಹೋಗಿ ಹೋಗಿ ಪರವಾಗಿಲ್ಲ, ಹೋಗಿ ಹೊರಗಡೆ ಹೋಗಿ ನಡೀದ ಓಡ್ ಬಂದು ಮತ್ತೆ ಇದು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಅವತ್ತು ಜಾತ್ರೆ ಎಲ್ಲ ನೋಡ್ಕೊಂಡು ಬಂದಿದ್ವಿ. ಅದೆಲ್ಲನೂ ಕೂಡ ನೀವು ಲಚ್ಚು ವ್ಲಾಗಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಕಂಪ್ಲೀಟಾಗಿ ಯಾವ ರೀತಿಯಾಗಿ ಇರುತ್ತೆ ನಮ್ಮ ಹೊನ್ನಮ್ಮನ ಜಾತ್ರೆ ಮತ್ತು ಹೊನ್ನಮ್ಮನ ಸ್ಟೋರಿ ಕತೆ ಏನು ಪ್ರತಿಯೊಂದೂ ಕೂಡ ಅವ್ರ ವ್ಲಾಗಲ್ಲಿ ನಾನು ಹೇಳಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಒಮ್ಮೆ ಚೆಕ್ಔಟ್ ಮಾಡಿ ಲಚ್ಚೂಸ್ ಪ್ರಪಂಚ ವ್ಲಾಗ್ನ. ಇದು ಬಂದು ನೆಕ್ಸ್ಟ್ ಡೇ ಬಂದು ಸಂಜೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ನಾನು. ಸಂಜೆ ಬಂದು ಅಂದರೆ ದೇವ್ರು ಬಂದಿರ್ತಾರೆ ಅಕ್ಕಪಕ್ಕದ ಊರಿಂದು, ಹೊನ್ನಮ್ಮನ ಅಕ್ಕ ತಂಗಿರು ಅಂತಲೂ ಕೂಡ ಕರೀತಾರೆ, ಗೌಡ್ರಳ್ಳಿ ಅಮ್ಮ ಮತ್ತು ವನ್ಮಾರ್ನಳ್ಳಿ ಅಮ್ಮ ಅಂತ. ಸೊ ಅವರಿಬ್ಬರಿಗೆ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಸೊ ಇಲ್ಲಿ ಒಂದೊಂದು ತಟ್ಟೆ ಸಪ್ರೇಟಾಗಿ ಗೌಡ್ರಳ್ಳಿ ಅಮ್ಮಗೊಂದು ಮತ್ತು ಹೊನ್ಮಾರ್ನಳ್ಳಿ ಎಲ್ಲರೂ ಕೂಡ ಸ್ನಾನ ಮಾಡಿ ಎಲ್ಲರೂ ರೆಡಿ ಆಗಿದ್ರು. ಮತ್ತು ಅಲ್ಲಿ ಜಾತ್ರೆಗೂ ಕೂಡ ಹೋಗಬೇಕಿತ್ತು ನಾವು. ಸೊ ಜಾತ್ರೆಗೂ ಕೂಡ ಹೋಗಿ ಬಂದ್ವಿ. ಮಕ್ಕಳಿಗೆಲ್ಲ ಒಂದಷ್ಟು ಆಟ ಸಾಮಾನು ತಕ್ಕೊಟ್ವಿ. ಆಲ್ಮೋಸ್ಟ್ ಒಂದು 3,000-4 ಸಾವಿರ ರೂಪಾಯಿ ಅವ್ರಿಗೆ ಅಲ್ಲಿ ಜಾತ್ರೆನಲ್ಲೇ ಆಟ ಸಾಮಾನು ತಕ್ಕೊಟ್ಬಿಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಮನೆ ತುಂಬ ಅಷ್ಟು ಮಕ್ಕಳಿದ್ದಾರೆ. ಪ್ರತಿ ವರ್ಷ ನಾವು ಚಿಕ್ಕವ್ರು ಇರಬೇಕಾದ್ರೆ ನಾವು ಒಂದಷ್ಟು ಆಟ ಸಾಮಾನು ತಗೋತಾ ಇದ್ವಿ. ಇವಾಗ ನಮ್ಮ ಮಕ್ಳಿಗೆ ತಕ್ಕೊಡುವಂಥ ಸಮಯ ಬಂದಿದೆ. ಸೊ ಇವಾಗ ಎಲ್ಲರೂ ಓಕೆ ಗೈಸ್, ಸೊ ಫೈನಲಿ ನಮ್ಮ ಹಬ್ಬದ ಕೊನೆಯ ಪಾರ್ಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಮಧ್ಯದ ಪಾರ್ಟ್ ಎಲ್ಲ ನೀವು ಲಚ್ಚು ವ್ಲಾಗಲ್ಲಿ ನೋಡಿರ್ತೀರಾ, ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಬಂದು ಅಕ್ಕಪಕ್ಕದ ಊರಿನ ದೇವ್ರು ಬಂದಿರುತ್ತೆ, ಅಂದರೆ ವನ್ಮಾರ್ನಳ್ಳಿ ಅಮ್ಮ ಮತ್ತು ಗೌಡ್ರಳ್ಳಿ ಅಮ್ಮ ಅಂತ ಕರಿತೀವಿ ನಾವು. ಸೊ ಅವ್ರು ಆ ದೇವ್ರು ಬಂದಿರುತ್ತೆ. ಅವರೆಲ್ಲ ಬಂದು ಹೊನ್ನಮ್ಮನ ಅಕ್ಕ ತಂಗಿರು. ಅವರು ಇವಾಗ ಅವರು ಊರಿಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಮತ್ತು ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ತೀವಲ್ಲ, ಅವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಯಾವ ರೀತಿಯಾಗಿರುತ್ತೆ ಅಂತ. ಬನ್ನಿ ಇವಾಗ ಹೋಗೋಣ. ರೆಡಿನಾ ಎಲ್ಲರೂ? ಸಿಂಬಾ ಚಪ್ಪಲ್ ಕೆಳಗಡೆ ನೋಡ್ಕೊಳ್ಳಿ. ಬರೋದೆಲ್ಲ ಮಾಡ್ರಿ. ಲಕ್ಷಿತು ಬಾ.
ಆಗ್ಲೇ ಸಿಕ್ಕಿದೆ ಚಪ್ಪಲಿ ಅಲ್ಲಿಗೆ ಹೋಗ್ಬೇಕಾದ್ರು ಕಂಡೋಗುತ್ತೇನೋ. ಓಕೆ, ಇವಾಗ ಆ್ಯಕ್ಚುಲಿ ಲಾಸ್ಟ್ ಪೂಜೆನ ಇದು ಇವತ್ತು ಲಾಸ್ಟ್ ಪೂಜೆ ಅಲ್ಲ, ಐ ಥಿಂಕ್ ಸಂಡೇ ಇರುತ್ತೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಇವಾಗ ದೇವ್ರು ಬಂದಿರ್ತಾರ, ಅವ್ರವ್ರ ಊರಿಗೆ ಹೋಗ್ತಾ ಇರ್ತಾರೆ. ಸೊ ಇವಾಗ ಅದೊಂದು ಪೂಜೆ ಇದೆ. ನಾನು ಕರೆಕ್ಟಾಗಿ ಹೇಳಕ್ ಬರ್ತಾ ಇಲ್ಲ, ಕರೆಕ್ಟಾಗಿ ಹೇಳಕ್ ಬರಲ್ಲ, ಇದಕ್ಕೆಲ್ಲ ಸುಪ್ರಿಯವರೇ ಸರಿ. ಹೇಳಿ ಇವಾಗ ಏನ್ ಪೂಜೆಗೆ ಹೋಗ್ತಾ ಇದೀವಿ ನಾವು? ಇವಾಗ ಮಡ್ಲಕ್ಕಿ ಕೊಡಕ್ ಹೋಗ್ತಾ ಇದೀವಿ. ನಮ್ಮ ಅಕ್ಕಪಕ್ಕ ದೂರ ದೇವ್ರು ಬಂದಿದ್ದಾರೆ, ಗೌಡನಹಳ್ಳಿ ಅಮ್ಮ ಮತ್ತೆ ವೆಂಬಾರನಹಳ್ಳಿ ಅಮ್ಮ ಅಂತ. ಸೊ ದೇವ್ರುಗಳು ಇವಾಗ ಅವ್ರವ್ರ ಊರಿಗೆ ವಾಪಸ್ ಹೋಗ್ತಾರೆ. ಅವರೆಲ್ಲ ಬಂದು ಹೊನ್ನಮ್ಮನ ಅಕ್ಕ ತಂಗಿರು ಅವರ ಸೀಮಂತಿಕೆ ಅಂತ ಅಂದ್ಬಿಟ್ಟು ಬಂದಿರ್ತಾರೆ. ಇವಾಗ ಅವ್ರವ್ರ ಊರಿಗೆ ಹೋಗ್ತಾರಲ್ವಾ, ಮಡ್ಲಕ್ಕಿ ಕೊಟ್ಟು ಕಳಿಸ್ಬೇಕು. ಬಟ್ ಅದು ಹೋಗ್ಬೇಕಾದ್ರೆ ಅದೊಂದು ಸಿನಾರಿಯೋ ಇರುತ್ತೆ, ಅದು ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಮೋಷನಲ್ ಸೀನ್. ಅಂದ್ರೆ ಅಕ್ಕ ತಂಗಿರು ಸಪ್ರೇಟ್ ಆಗ್ಬೇಕಾದ್ರೆ ಎಷ್ಟು ಬೇಜಾರು, ಎಷ್ಟು ದುಃಖ ಇರುತ್ತೆ ಅಂತ. ಅದು ನಿಮಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಅಲ್ಲ, ನೀವು 3 ಜನ ಅಕ್ಕ ತಂಗಿದ್ದೀರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ ನಮ್ಗೆ ಯಾಕೆ ಹೊನ್ನಮ್ಮ ಮತ್ತೆ ಹೊನ್ನಮ್ಮನ ಜಾತ್ರೆ ಅಷ್ಟು ಕನೆಕ್ಟ್ ಆಗುತ್ತೆ ಅಂದ್ರೆ ಅದು ಫುಲ್ ಅಕ್ಕ ತಂಗಿರ್ ಬೇಸ್ ಮೇಲೆ ಇರೋದು. ನಾವೆಲ್ಲ ಅಕ್ಕ ತಂಗಿರೇ ಇರೋದಲ್ವಾ, ಅದಕ್ಕೆ ಜಾಸ್ತಿ ಕನೆಕ್ಟ್ ಆಗುತ್ತೆ. ಇದರಲ್ಲಿ ಬೇರೆಯವ್ರಿಗೆ ಎಷ್ಟು ಇಮೋಷನಲ್ ಆಗಿ ಫೀಲ್ ಆಗುತ್ತೋ, ಬಟ್ ನಮಗೆ ತುಂಬಾ ಇಮೋಷನಲ್. ಆಕ್ಚುಲಿ ತುಂಬಾ ಅಗ್ರೆಸಿವ್ ಅನ್ನ ಚಾವಟಿ ಅಮ್ಮ. ನೀವು 3 ಜನದಲ್ಲಿ ಚಾವಟಿ ಅಮ್ಮ ಯಾರು? ಚಾವಟಿ ಅಮ್ಮ ಲಚ್ಚು. ಬಾರಮ್ಮ. ಸೈಲೆಂಟು. ಓ ಇವಳು ನಾನು ಹೊನ್ನಮ್ಮ. ಓಕೆ ಬನ್ನಿ ಹೋಣ. ಬನ್ನಿ. ಲಚ್ಚು ಎಲ್ಲಿ? ಅಲ್ಲೋ. ಆ್ಯಂಡ್ ಇದನ್ನ ಸೋಮ ಕುಣಿಯೋದು ಅಂತ ಕರೀತಾರೆ. ಊರುಗಳಲ್ಲಿ ಜಾತ್ರೆ ಮಾಡಿದ್ರೆ ಸಾಮಾನ್ಯವಾಗಿ ಇದನ್ನ ಮಾಡ್ತಾರೆ. ಹಾಗೂ ಈ ಥರ ಮಕ್ಕಳನ್ನ ಕೊಡ್ತಾರೆ. ಮಕ್ಕಳು ರಾತ್ರಿ ಹೊತ್ತು ಹೆದರ್ಕೊಳ್ಳೋದು ಥರ ಎಲ್ಲ ಬೆಚ್ಚ ಬೀಳೋದೆಲ್ಲ ಮಾಡಿದ್ರೆ ಈ ಥರ ಸೋಮನ ಕೈಲಿ ಕೊಟ್ಟು ಸ್ವಲ್ಪ ಆಡಿಸ್ತಾರೆ. ಅವಾಗ ಹೆದರ್ಕೊಳ್ಳೋದೆಲ್ಲ ಮಾಡಲ್ಲ ಅಂತ. ಸೊ ನನ್ನ ಲಕ್ಷಿತ್ ಆ ಕಡೆ ಇದ್ದಾನೆ, ಸಿಂಬಾ ಈ ಕಡೆ ಇದ್ದಾನೆ. ಇಬ್ರು ಕೊಟ್ಟರು. ಇಬ್ರು ನಗ್ತಾ ಇದ್ರೆ ಹೊರತು ಏನು ಒಂಚೂರು ಅಳ್ಳಿಲ್ಲ. ಸೊ ಎಲ್ಲ ಮಕ್ಕಳು ಎಷ್ಟು ಅಳ್ತಾ ಇದ್ರು, ಇವ್ರು ಏನೂ ಅಳ್ಳಿಲ್ಲ. ಅದಕ್ಕೆ ನಮ್ಮ ಅಕ್ಕ ಅಯ್ಯೋ ಇವರೆಲ್ಲ ಮಂಡ್ಯದವರು ಏನು ಅಳಲ್ಲ ಬಿಡು ಅಂತ ಇದ್ರು. ಲಡ್ಡು ನೋಡಿ ಹೋಗ್ತಾನೆ ಇಲ್ಲ, ಅವ್ನು ಹತ್ಕೊಂಡು ನಿಂತ್ಕೊಂಡಿದ್ದ. ಲಕ್ಷಿತ್ ಅಂತೂ ಫುಲ್ ಸ್ಮೈಲು. ಮಡ್ಲಕ್ಕಿ ಎಲ್ಲ ಕೊಟ್ಟಾದ್ಮೇಲೆ 2 ದೇವ್ರನ್ನೂ ಎತ್ಕೊಂಡು, ಅಂದರೆ ಆ ದೇವರೇ ಎಳ್ಕೊಂಡು ಹೋಗುತ್ತೆ, ಅಂದರೆ ಆ ಒಂದು ಇದಿರುತ್ತೆ ಅಂತ ಹೇಳ್ತಾರಪ್ಪ, ಅದೇನೋ ಗೊತ್ತಿಲ್ಲ. ಬಟ್ ಇವಾಗ ಅಲ್ಲಿ ಹೆಬ್ಬೇರಮ್ಮ ಅಂತ ಇದ್ದಾರೆ. ಸೊ ಹೆಬ್ಬೇರಮ್ಮಂಗೆ ಹೋಗಿ ಒಂದು ಸ್ವಲ್ಪ ಎದುರು ಒಪ್ಪಿಸ್ಬಿಟ್ಟು ಮತ್ತೆ ಹೋಗೋದು ವಾಪಸ್. ಜನ ನೋಡುವುದು, ಎಷ್ಟು ಜನ ಸೇರಿರ್ತಾರೆ ಗೊತ್ತಾ, ಯಪ್ಪ ಸಿಕ್ಕಾಪಡೆ ಜನ ಇರ್ತಾರೆ. ಆ್ಯಂಡ್ ಇವಾಗ ಫೈನಲಿ ಅದೇ ಇದು ಚರ್ಪಿನ ಪ್ರಸಾದ ಎಲ್ಲ ಇಟ್ಬಿಟ್ಟು ಸೋಮ ಕುಣಿಯೋದು ಮತ್ತು ದೇವ್ರನ್ನ ಸುತ್ಸೋದು ಅದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡಿ ಅದಾದಮೇಲೆ ಲಾಸ್ಟ್ ಒಂದು ಏನು ಸೀನ್ ಇರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ವರ್ಷ ಆ ರೀತಿಯಾಗಿ ನಡೀಲಿಲ್ಲ. ಈ ಒಂದು ಪರ್ಟಿಕ್ಯುಲರ್ ಸೀನ್ನೇ ನಾನು ಹೇಳಿದ್ದು ತುಂಬಾ ಚೆನ್ನಾಗಿ ಇಮೋಷ್ನಲ್ ಇರುತ್ತೆ. ಅಂದರೆ ಒಂದಷ್ಟು ದೂರ ಹೋಗ್ತಾರೆ, ಮತ್ತೆ ಅವ್ರಿಗೆ ಹೋಗೋಕ್ಕಾಗದಂತೆ ವಾಪಸ್ ಬರ್ತಾರೆ, ಓಡಿ ಬರ್ತಾರೆ. ಈ ಥರ ತುಂಬ ನೋಡೋಕ್ಕೆ ಚೆನ್ನಾಗಿರ್ತದೆ. ಬಟ್ ಈ ವರ್ಷ ಏನಿಲ್ಲ, ಸುಮ್ಮನೆ ಈ ಥರ ಎದುರೊಪ್ಪಿಸ್ಬಿಟ್ಟು ಮತ್ತು ಅವ್ರ ಪಾಡಿಗೆ ಅವ್ರು ಹೊರಟೋದ್ರು. ಫಸ್ಟೆಲ್ಲ ಅಲ್ಲಿ ತನಕನೂ ಊರಿನ ತನಕನೂ ಎತ್ಕೊಂಡೇ ಹೋಗೋರಂತೆ. ಬಟ್ ಇವಾಗೆಲ್ಲ ಟ್ರ್ಯಾಕ್ಟರಲ್ಲಿ ಕೂರಿಸ್ಬಿಟ್ಟು ಅಥವಾ ಟೆಂಪೋನಲ್ಲಿ ಕೂರಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ನಾವೇನೋ ವಾಪಸ್ ಬರುತ್ತೆ. ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ. ಇಲ್ಲಿ ಎಳ್ಕೊಂಡು ಹೋಗ್ತೈತೆ ನೋಡಿ, ಎಳ್ಕೊಂಡು ಹೋಗ್ತಾ ಇದ್ರು ವಾಪಸ್ ಇವರು ಈ ಕಡೆ ಎಳ್ಕೊಂಡು ಬಂದುಬಿಟ್ರು. ಸೊ ಇದಷ್ಟು ಬಂದು ನಮ್ಮೂರ ಹಬ್ಬ ಆಗಿರುತ್ತೆ. ಮಧ್ಯದ ಪಾಟು ಕೂಡ ಲಚ್ಚು ಚಾನಲ್ ಹೋಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದಾದಮೇಲೆ ನಮ್ಮ ಮತ್ತೆ ಸಂಡೇ ತನಕನೂ ಏನೂ ಇರೋದಿಲ್ಲ ಊರಲ್ಲಿ ಹಬ್ಬ. ಸಂಡೇ ಬಂದುಬಿಟ್ಟು ಗುಡ್ಮಾಡಿ ಹಬ್ಬ ಅಂತ ಮಾಡ್ತಾರೆ. ಏನು ಮಾಡ್ತಿದ್ಯಾ ನೀನು? ಹೋಗಿ ಮಾಡು ಪ್ರಾಕ್ಟೀಸು. ಬ್ಯೂಟಿಫುಲ್ ನೀನೇನು ಟಪ್ಪಂಗುಚ್ಚಿ ಆಗ್ತಾ ಇದೆಯಾ ನೀನು? ಕಲ್ತ್ಕೊಂಡ್ಬಿಟ್ಲು.
ಅಲ್ಲ ಅಚ್ಚು ನೀವೇ ಮಾಡಿ. ಸಿಗ್ತಾವ ಸಾಂಗ್ ಅದು? ಬನ್ನಿ ಕೊರಿಯೋಗ್ರಾಫರಾ ಬಂದು. ನಮ್ಮ ಚಿಕ್ಕ ಮನೆಯಿಂದ ಪುಟ್ಟ ಓಕೆ ಇವಾಗ ಸದ್ಯಕ್ಕೆ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸ್ ಆದ್ಮೇಲೆ ತೋರಿಸಿ ಟ್ರಯಲ್ ಹೆಂಗಿರುತ್ತೆ ಅಂತ. ಅಂಕಲ್ ಪಾಪ ಇವ್ರು ಏನಾರ ಮಾಡ್ಕೊಳ್ಳಿ ಆರಾಮಾಗಿ ಕುತ್ಕೊಂಡ್ಬಿಟ್ಟವ್ರ ಅಂಕಲ್. ರೆಕಾರ್ಡ್ ಆಗಿಲ್ಲ ಕಣ ಇಷ್ಟೊತ್ತು. ಇವಾಗ ಎಲ್ಲರೂ ಸೇರಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಂದು ಮದುವೆಗೆ ಅಂತ ಹೇಳ್ಬಿಟ್ಟು, ಅಂದರೆ ಆ್ಯಕ್ಚುಲಿ ರೀಲ್ಸ್ ಮಾಡೋಕ್ಕೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಒಂದು ಹಾಡೇನೋ ಡ್ಯಾನ್ಸ್ ಮದುವೆಗೆ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ವಿ, ಬಿಕಾಸ್ ಎಲ್ಲ ಕಸಿನ್ಸ್ ಸೇರಿದ್ವಲ್ಲ. ಆಮೇಲೆ ವೀಡಿಯೋ ಕಾಲಲ್ಲಿ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೀವಿ, ಅದು ಗೊತ್ತಿಲ್ಲ, ಇನ್ನೂ ಒಂದು ತಿಂಗಳಿದೆ, ನೋಡೋಣ, ಅದಾದಮೇಲೆ ಗೊತ್ತಾಗುತ್ತೆ. ಇನ್ನೂ ಎಷ್ಟೊಂದು ಪ್ರಿಪರೇಷನ್ಸ್ ಇದೆ. ಆ ಪ್ರಿಪರೇಷನ್ಸ್ ಮಧ್ಯೆ ನಾವು, ಬಿಕಾಸ್ ತುಂಬ ಕಡಿಮೆ ಟೈಮ್ ಇದೆ ಆ್ಯಂಡ್ ಪ್ರಿಪರೇಷನ್ಸ್ ತುಂಬ ಜಾಸ್ತಿ ಇದೆ, ಸೊ ಈ ಒಂದು ಟೈಮಲ್ಲಿ ನಾವು ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀವಿ. ಆ್ಯಂಡ್ ನಾವು ಈಗ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ಸುಮ್ಮನೆ ಸಾಂಗ್ಸ್ ಹಾಕ್ಕೊಂಡು ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಆಮೇಲೆ ಲಾಸ್ಟಲ್ಲಿ ಫುಲ್ ಫ್ಯಾಮಿಲಿ ಎಲ್ಲ ಕೂಡ ಸೇರಿ ಡ್ಯಾನ್ಸ್ ಮಾಡಿದ್ವಿ. ಎಲ್ಲರೂ ಪ್ರತಿಯೊಬ್ಬರು ಕೂಡ ಡ್ಯಾನ್ಸ್ ಮಾಡಿದ್ವಿ. ಆ ಕ್ಲಿಪ್ಪಿಂಗ್ ನನ್ನ ಹತ್ರ ಎಲ್ಲ ಪ್ರಾಬ್ಲಿ ಲಚ್ಚು ಹತ್ರ ಇರುತ್ತೆ, ಲಚ್ಚು ಹಾಕ್ತಾಳೆ, ಚೆಕ್ಔಟ್ ಮಾಡಿ. ಆ್ಯಂಡ್ ಇದು ನಂದು ಮದುವೆಗೆ ಅಂತ ಪ್ರಾಕ್ಟೀಸ್ ಮಾಡಿದಂಥ ಒಂದು ಸಾಂಗ್ ಸುಮ್ಮನೆ ಮಾಡ್ತಾ ಇದ್ವಿ, ಆಯಿತಾ. ಅದು ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಇನ್ನೂ ನೀವು ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ, ನಿಮಗೆ ಗೊತ್ತಿದ್ದರೆ ಯಾವ ಸಾಂಗ್ಸ್ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನಮಗಂತೂ ಅರ್ಥನೇ ಆಗ್ತಾ ಇಲ್ಲ ಯಾವ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡೋದು ಅಂತ. ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಪ್ಲೀಸ್ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಸೊ ಗೈಸ್, ಫೈನಲಿ ಇದಷ್ಟು ಬಂದು ಇವತ್ತು ನಾವು ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್, ಇನ್ನೂ ಎಂಟರ್ಟೈನ್ ಆಗಿರೋಂಥ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ, ನೀವು ಬಯಸ್ದಂಗೆ ಆಗುತ್ತೆ. ಬಾಯ್.